ದೆಹಲಿಯಲ್ಲಿ ಎಐಸಿಸಿ ಕಚೇರಿ ಇಂದಿರಾ ಭವನದಲ್ಲಿ 11:35 ಆರಂಭವಾಗಿರುವ ಸಭೆ ಇನ್ನೂ ನಡೀತಾ ಇದೆ. ಔಟ್ಕಮ್ ಏನು ಅಂತ ಗೊತ್ತಾಗಬೇಕು. ಇದು ಏನೇ ಆದರೂ ಹೆಡ್ಲೈನ್ನಲ್ಲಿ ಹೇಳಿದ ಹಾಗೆ ಇಂದೇ ಹೈಕಮಾಂಡ್ನಿಂದ ಫೈನಲ್ ನಿರ್ಧಾರ ಸಾಧ್ಯತೆ ಅನ್ನೋದಕ್ಕೆ ಆಗದಿಲ್ಲ. ಪ್ರಶಾಂತ್, ಇವತ್ತೆಲ್ಲ ಮುಗಿದು ಬಿಡುತ್ತೆ ಅಂತ ಹೆಂಗೆ ಹೇಳು? ಅಲ್ಲ, ಕಷ್ಟ ಇದೆ. ಅಂದರೆ ಏನೇ ನಿರ್ಣಯ ತೆಗೆದುಕೊಂಡರೂ ಕೂಡ ಇಬ್ಬರನ್ನ ಮನವರಿಕೆ ಮಾಡಿ ಮನವೊಲಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಬಟ್ ಹಿಂಗೂ ಆಗ್ಬೋದು, ಇಬ್ಬರದು ಒಂದು ಫ್ರೀ ವಿಲಿಂಗ್ ಡಿಸ್ಕಷನ್ ಆಗಿ ವಿ ವಿಲ್ ಲೆಟ್ ಯು ನೋ ಅಂತಲೂ ವಾಪಸ್ ಕಳಿಸ್ಬೋದು. ಹೌದು, ಅಂದರೆ ಇಲ್ಲಿ ಕೂಡಿಸ್ಕೊಂಡು ಹಿಂಗೆ ನಿರ್ಣಯ ಹೇಳಿ ಈ ನಿರ್ಣಯ ಹಂಗೇನಾಗ್ತದೆ, ಹಂಗೆ ಆಗಬೇಕು ಅಂತಕ್ಕಂಥದ್ದೇನಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ ಈಸ್ ಆನ್ ವೀಕ್ ವಿಕೆಟ್. ಕರೆಕ್ಟ್. ಅದರ ನಾವೆಲ್ಲವೂ ಕೂಡ ನಮ್ಮ ಕರ್ನಾಟಕ ಹೇಳ್ತಾ ಇದ್ರು, ಬಂಗಾರಪ್ಪನವ್ರನ್ನ ತೆಗೆದಿದ್ದು 5 ಕೋಟಿ ರೂಪಾಯಿ ಕಂಪ್ಯೂಟರ್ ಖರೀದಿ. ಅದಾದಮೇಲೆ PV ನರಸಿಂಹರಾಯರು ಕರೆಸಿದ್ರು ಬಂಗಾರಪ್ಪನವ್ರನ್ನ. ಇಂದೇ ಫೈನಲ್ ನಿರ್ಧಾರ ಅನ್ನೋದಕ್ಕಾಗೋದಿಲ್ಲ. ಚಿಟಿಕೆ ಹೊಡೆದಂಗೆ ಮಾಡುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಎಸ್ ಪ್ರಶಾಂತ್. ಸೊ ಬಂಗಾರಪ್ಪನವ್ರನ್ನ ತೆಗೆದಿದ್ದ ರೀತಿಯೇ ಒಂದು ವಿಚಿತ್ರ ಇತ್ತು. PV ನರಸಿಂಹರಾಯರು ಬಂಗಾರಪ್ಪನವ್ರನ್ನ ಕರೆಸಿದ್ರು, ಭಾಳ ವಿಸ್ತೃತ ಒಂದು ಚರ್ಚೆ ಆಯಿತು. ಅದಾದಮೇಲೆ ಅವ್ರಿಗೇನು ನೀವು ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ಕ್ಲಾಸಿಕ್ ಕಂಪ್ಯೂಟರ್ ಅದು ಇದು ಎಲ್ಲ ಚರ್ಚೆ ಆಯಿತು. ಏರ್ಪೋರ್ಟಿಗೆ ಬಂದಾಗ ಜನಾರ್ದನ್ ಪೂಜಾರಿ ಅವರಿದ್ದರು ಬಂಗಾರಪ್ಪನವ್ರ ಜೊತೆ. ಜನಾರ್ದನ್ ಪೂಜಾರಿ ಅವರಿದ್ದರು. ಅವರೊಂದು ಚೀಟಿ ಕೊಟ್ಟರು. ಆ ಚೀಟಿಯಲ್ಲಿ ಬರೆದಿತ್ತು, ಗೋ ಆ್ಯಂಡ್ ರಿಸೈನ್ ಇನ್ ಫ್ರಂಟ್ ಆಫ್ ಗೋ ಆ್ಯಂಡ್ ಮೀಟ್ ಗವರ್ನರ್. ಬಂದ ಮೇಲೆ ಏರ್ಪೋರ್ಟಿಗೆ ಬಂದ ಮೇಲೆ. ಈಗ ನನಗೆ ಈ ಘಟನೆಯನ್ನು ಭಾಳ ವಿಸ್ತೃತವಾಗಿ ಎಳೆಯಾಗಿ ಹೇಳಿದ್ದೆ ಪರಮೇಶ್ವರ್ ಅವರು. ನಾನು ಪರಮೇಶ್ವರ್ ಅವ್ರಿಗೆ ಒಂದ್ಸಲ ಕೇಳಿದ್ದೆ, ಏನು ರೀ ನೀವು ಒಂದು ಗಟ್ಟಿ ಏನು ತೀರ್ಮಾನ ತೆಗೆದುಕೊಳ್ಳಲ್ಲ ಅಂದಾಗ ಅವ್ರು ಈ ಘಟನೆಯನ್ನು ಹೇಳಿದರು. ಓಕೆ. ಆಗ ಬಂಗಾರಪ್ಪನವರು ಟ್ರಂಕ್ ಕಾಲ್ ಮಾಡಿದ್ರಂತೆ ಬೆಂಗಳೂರಿಗೆ. ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗ್, ಪರಮೇಶ್ವರ್, HC ಶ್ರೀಕಂಠ ಎಲ್ಲ ಘಟಾನುಘಟಿಗಳು ಇಲ್ಲಿ ಏಟ್ರಿಯಾ ಇದೆ ಅಲ್ಲ, ಇದಕ್ಕೆ ಈಗ ಅದಕ್ಕೇನೋ ಬೇರೆ ಹೋಟ್ಲ್ ಹೆಸರಿದೆ, ಈಗ ಬೇರೆ ರ್ಯಾಡಿಸನ್ ಬ್ಲೂ. ಏಟ್ರಿಯಾ ಹೋಟೆಲ್ನಲ್ಲಿ ಇವರೆಲ್ಲ ಕೂತಿದ್ರು. ಇಲ್ಲ ನಾನು ಬರ್ತೀನಿ, ವಿ ಶುಡ್ ಫೈಟ್ ಅಗೇನ್ಸ್ಟ್ ಹೈಕಮಾಂಡ್. ಯಾವಾಗ ಇವ್ರಿಗೆಲ್ಲ ಗೊತ್ತಾಯ್ತಲ್ಲ, ಇಲ್ಲ ರಿಸೈನ್ ಮಾಡಕ್ಕೆ ಸಾಹೇಬ್ರಿಗೆ ರಿಸೈನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಎಲ್ಲ ಚಲಾಪಿಲ್ಲಿ ಆಗಿದ್ದಾರೆ. ಏಟ್ರಿಯಾ ಹೋಟೆಲ್ನಲ್ಲಿ 2-3 ಜನನೂ ಇರಲಿಲ್ಲ. ಬಂಗಾರಪ್ಪನವರು ದಿಲ್ಲಿಯಲ್ಲಿ ಗುಡುಗು ಹಾಕಿದ್ರು, ಬೆಂಗಳೂರಿಗೆ ಬಂದು ಇಳಿದ್ರು ಏರ್ಪೋರ್ಟಲ್ಲಿ. ಯಾರೂ ಇಲ್ಲ ಅಂತ ಗೊತ್ತಾದಾಗ ಅವ್ರು ಸೀದಾ ಹೋಗಿ ಗವರ್ನರ್ಗೆ ರಾಜೀನಾಮೆ ಕೊಟ್ಟರು. ನಂತರ ಹೆಂಗೆ ಮುಖ್ಯಮಂತ್ರಿ ಆಯ್ಕೆ ನಡೀತು? ಆವಾಗ SM ಕೃಷ್ಣ, ರಾಜಶೇಖರ್ ಮೂರ್ತಿ ಇವರೆಲ್ಲರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ ವ್ಯಕ್ತಿಗಳಾಗಿದ್ದರು. ಬಟ್ PV ನರಸಿಂಹರಾವ್ ಅನ್ನಿಸ್ತು, ನನ್ನ ಮಾತು ಕೇಳೋರು ಯಾರು? ಲಕೋಟೆ ಕಳಿಸಿದ್ರು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರು. ನಂತರ ಕಾಂಗ್ರೆಸ್ 173 ಇದ್ದಿದ್ದು 33-34ಗೆ ಬಂತು 5 ವರ್ಷದಲ್ಲಿ. ಅದಾದಮೇಲೆ ಮುಖ್ಯಮಂತ್ರಿ ನೋಡಿ ನೀವು, SM ಕೃಷ್ಣ 99ನಲ್ಲಿ ಪವರ್ ಹೋಗ್ಬಿಡ್ತು. ಯಾರ್ದು? ಕಾಂಗ್ರೆಸ್ದು. ವಾಜಪೇಯಿ ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ಆಲ್ಮೋಸ್ಟ್ SM ಕೃಷ್ಣ ಮ್ಯಾನೇಜ್ಡ್ AICC ಅಫೇರ್ಸ್. ಯಾಕೆ DK ಶಿವಕುಮಾರ್ಗೆ ಮಹತ್ವ ಬಂತು ಹೇಳಿ? DK ಶಿವಕುಮಾರ್ ಕೃಷ್ಣ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಅಫೇರ್ಸ್ಗಳನ್ನು ಮ್ಯಾನೇಜ್ ಮಾಡಿದರು. ಇವತ್ತೇನು DK ಶಿವಕುಮಾರ್ ಇದ್ದಾರೆ, ಅವರ ಬ್ಯಾಟಿಂಗ್ ಶುರು ಆಗಿದ್ದು 99ನಲ್ಲಿ, 99ರಲ್ಲಿ ಅವರು ಪ್ರಭಾವಿ ಆದರು. SM ಕೃಷ್ಣ ಕೂಡ ಇಷ್ಟು ಪ್ರಭಾವಿ ಆದರು ಅಂತಂದರೆ 2004ರವರೆಗೆ ಅವ್ರಿಗೊಂದು ಫ್ರೀ ರನ್ ಇತ್ತು. ನಿಮ್ಗೆ ನೆನಪಿದೆ SM ಕೃಷ್ಣ ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಏನಾದರೂ ಗಲಾಟೆ ಆಗಿತ್ತು? ಕಾವೇರಿ ಆಯಿತು, ಡಾಕ್ಟರ್ ರಾಜ್ಕುಮಾರ್ ಗಲಾಟೆ ಆಯಿತು. SM ಕೃಷ್ಣ ಬೆಂಗಳೂರಿಗೆ ಸೀಮಿತರಾಗಿ ಮುಖ್ಯಮಂತ್ರಿ ಆದರು. ಬಟ್ ಹೈಕಮಾಂಡ್ ಎಂದು SM ಕೃಷ್ಣ ಡಿಸ್ಟರ್ಬ್ ಮಾಡಲಿ. ಅದಾದಮೇಲೆ as soon as ದೇವೇಗೌಡರ ಜೊತೆ ಮೈತ್ರಿ ಆಯಿತು, SM ಕೃಷ್ಣರನ್ನು ಅಬಂಡನ್ ಮಾಡಿ ಮುಂಬೈಗೆ ರಾಜಭವನಕ್ಕೆ ಕಳಿಸ್ಬಿಟ್ರು. ಅದಾದಮೇಲೆ ನೋಡಿ ನೀವು 8ರಲ್ಲಿ ಸಿದ್ದರಾಮಯ್ಯನವರು ಬಂದರು. ಸಿದ್ದರಾಮಯ್ಯನವ್ರಿಗೂ ಖರ್ಗೆ ಅವ್ರಿಗೂ ಕಿತ್ತಾಟ ಶುರು ಆಯಿತು. ಖರ್ಗೆ ಅವರು ಲಿಟ್ರಲಿ 2008ರ ಟಿಕೆಟ್ ಹಂಚಿದ್ರು. BJP ಅಧಿಕಾರಕ್ಕೆ ಬಂತು 110. ನಂತರ 2013ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಹೈಕಮಾಂಡ್ ಮನಸ್ಸಿನಲ್ಲಿತ್ತು.
ಹೀಗಾಗಿ ವೋಟಿಂಗ್ ಆದರೂ ಸಿದ್ದರಾಮಯ್ಯನವ್ರು ಗೆದ್ದುಬಿಟ್ರು. ಅದಾದ ಮೇಲಿಂದ ನೀವು ನೋಡಿ ಹೈಕಮಾಂಡ್ ಯಾವತ್ತಿಗೂ ಕೂಡ ಸಿದ್ದರಾಮಯ್ಯನವರನ್ನು ಚಾಲೆಂಜ್ ಮಾಡೋದು, ಅವಮಾನ, ಯಾಕಂದರೆ ಈ ಹೈಕಮಾಂಡ್ಗಳು ಯಾವತ್ತೂ ಜನನಾಯಕರನ್ನು ಸ್ವಲ್ಪ ಅವಮಾನ ಮಾಡ್ತಾ ಇರ್ತವೆ. ಆದರೆ ಅವಮಾನ ಮಾಡುವ ಒಂದು ಸಣ್ಣ ಸಾಹಸ ಕೂಡ ಹೈಕಮಾಂಡ್ನಿಂದ ನಡೀಲಿಲ್ಲ. ಸ್ವಲ್ಪ ಮಟ್ಟಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರು 23ರಿಂದ ಚಾಲೆಂಜ್ ಮಾಡ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ. ಆದರೆ ಹೈಕಮಾಂಡ್ಗೆ, ಅಂದರೆ ನಾನು ಅದಕ್ಕೆ ಹೇಳಿದೆ, ಹಿಂದಿನ ಹೈಕಮಾಂಡ್ ಹೆಂಗೆ ವರ್ತಿಸ್ತಾ ಇದ್ವು, ನೀವು ML ಪೋತೆದಾರ್, ಮಾರ್ಗರೆಟ್ ಆಳ್ವ ಅವ್ರ ಪುಸ್ತಕ ಓದಿ, ಆಟೋಬಯೋಗ್ರಫಿ, ಚಿಟ್ಕೆ ಹೊಡೆದಂಗೆ ವಿನ್ಸೆಂಟ್ ಜಾರ್ಜು, ನಿಮ್ಮ ಪೋತೆದಾರು, R.K. ಧವನ್ ಇವ್ರು ಹೇಳ್ದಂಗೆ ಮುಖ್ಯಮಂತ್ರಿಗಳ ಆಯ್ಕೆ ಮತ್ತು ಬದಲಾವಣೆಗಳು ನಡೀತಾ ಇದ್ವು. ಆ ಸ್ಥಿತಿಯಲ್ಲಿ ಇವತ್ತಿಲ್ಲ ಅನ್ನೋದು ಈ ಮಾತುಕತೆಯಿಂದ ಸ್ಪಷ್ಟ ಆಗ್ತಾ ಇದೆ. ಈ ಮಾತುಕತೆಗಳು ಏನು ಹೇಳ್ತಾ ಇವೆ, ಕಾಂಗ್ರೆಸ್ ಹೈಕಮಾಂಡ್ ಮಿಯರ್ ಆರ್ಬಿಟ್ರೇಟರ್ ಆಗಿ ಉಳಿದುಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಥಾರಿಟಿಯಾಗಿ ನಾವು ಒಂದು ರೀತಿ ಒಳ್ಳೆಯದು, ದಟ್ ಈಸ್ ಅ ಡೆಮೋಕ್ರೆಟಿಕ್ ವೇ ಆಫ್ ಟೇಕಿಂಗ್ ಪೊಲಿಟಿಕಲ್ ಡಿಸಿಷನ್ಸ್. ಆದರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋ ಸಾಹಸ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ, ಆ ಪೊಲಿಟಿಕಲ್ ಅಥಾರಿಟಿ ಇಲ್ಲ. ಆ ಕಾರಣದಿಂದ ಇಷ್ಟು ಎಕ್ಸಸೈಸ್ ನಡೀತಾ ಇದೆ. ಈ ಸಭೆ ಕರೀಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ 6 ತಿಂಗಳಿನಿಂದ ವೇಟ್ ಮಾಡಿದೆ, ನೆನ್ಪಿಟ್ಕೊಳ್ಳಿ. ಹೌದು 6 ತಿಂಗಳಿನಿಂದ ಕಾಂಗ್ರೆಸ್ ಹೈಕಮಾಂಡ್ ವೇಟ್ ಮಾಡ್ತಿದೆ. ಇದು ಬರೀ ಜಗಳ ಬಗೆಹರಿಸುವ ಸಭೆ ಆಗಿದ್ದಲ್ಲಿ ಆದಲ್ಲಿ ಅಜಿತ್, ಪ್ರಶ್ನೆ ಬರುತ್ತೆ, ಇದನ್ನು 6 ತಿಂಗಳ ಹಿಂದೆ ಮಾಡಬಹುದಿತ್ತು. ಸೊ ಹೆಂಗೆ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೂ ಇವತ್ತು ಎಲ್ಲರೂ ಅಂತಾರೆ ಸಿದ್ದರಾಮಯ್ಯನವ್ರು ಮುಂದುವರೆದು ಬಿಡ್ತಾರೆ. ಮುಂದುವರಿಯೋ ನಿರ್ಣಯ ತೆಗೆದುಕೊಂಡ್ರೆ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ ಡಿಸೈಡ್ ಆಗಿ ಆಯ್ತಪ್ಪ, ನಾಯಕತ್ವ ಬದಲಾವಣೆಯ ನಿರ್ಣಯವನ್ನೇನಾದರೂ ಹೈಕಮಾಂಡ್ ತೆಗೆದುಕೊಳ್ಳೋದಾದರೆ ಸಿದ್ದರಾಮಯ್ಯನವ್ರನ್ನ ಪ್ಲೆಕೇಟ್ ಮಾಡೋದು ಹೆಂಗೆ, ಒಪ್ಸೋದು ಹೆಂಗೆ. ಆಮೇಲೆ ಇನ್ನೊಂದಿರುತ್ತೆ ಅಜಿತ್, ಇಲ್ಲಿ ನಾಯಕರನ್ನ ನೀವು ಒಪ್ಪಿಸ್ಬಿಡೋದು. ಈಗ ಯಡಿಯೂರಪ್ಪನವ್ರನ್ನ BJP ಒಪ್ಪಿಸ್ಬಿಡ್ತು 21ರಲ್ಲಿ. 23ರಲ್ಲಿ ಯಡಿಯೂರಪ್ಪನವರ ವೋಟ್ ಬ್ಯಾಂಕ್ ಇತ್ತಲ್ಲ, ಅದು BJPಯಿಂದ ದೂರ ಸರಿತು. ಆ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒಂದು ಪ್ರೆಷರ್ ಇದೆ. ಏನೇ ನಿರ್ಣಯ ತೆಗೆದುಕೊಂಡ್ರು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಗಟ್ಟಿ ತಳಪಾಯ ಇರತಕ್ಕಂಥ ಒಂದು ಪಕ್ಷ, ಆರ್ಗನೈಸೇಷನಲ್ ಒಂದು ಸ್ಟ್ರೆಂತ್ ಇದೆ, ಮೈಟ್ ಇದೆ ಕಾಂಗ್ರೆಸ್ಗೆ. ಹೀಗಿರುವಾಗ ಒಂದು ಸಣ್ಣ ತಪ್ಪು ನಿರ್ಣಯ ಜಾತಿಯ ವೋಟ್ ಬ್ಯಾಂಕ್ಗಳನ್ನು ಡಿಸ್ಮ್ಯಾಂಟಲ್ ಮಾಡಿಬಿಟ್ರೆ ಮುಂದೇನು ಅನ್ನುವ ಚಿಂತೆಯಲ್ಲಿಯೇ ಈ ಸಭೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.